ಓಕೆ, ಬರ್ಡೇ ಸೆಲೆಬ್ರೇಷನ್ಗೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಳಾಗಿತ್ತು. ಅದೆಲ್ಲ ಸೆಲೆಬ್ರೇಷನ್ಗೆಲ್ಲ ರೆಡಿ ಮಾಡ್ಕೋಬೇಕು. ಓಕೆ, ಹೇಗಿರುತ್ತೆ ದಿನ ನೋಡೋಣ. ಹಂಗ್ ಬಿದ್ದ ಏಟಾಯ್ತಾ? ಯಾರು ಬೀಳ್ಸಿದ್ದು? ನೀನೇ ಬಿದ್ದ? ಇನ್ನೊಂದ್ಸತಿ ತೋರ್ಸು ಹೆಂಗ್ ಬಿದ್ದೆ ಅಂತ. ಅದಕ್ಕೆ ಇನ್ನೊಂದ್ಸತಿ ತೋರ್ಸಮ್ಮ. ಹಂಗ್ ಬಿದ್ದ? ಏನಕ್ಕೆ ಬಿದ್ದಿದ್ದಂಗೆ? ಏನಕ್ಕೆ? ಓಡಿ ಓಡಿಸ್ಕೊ ಏನಾಗ್ಬಿಟ್ಟಿದೆ ಎತ್ತರ ಅಪ್ಪ ನೋಡಿ ಬನ್ನಿ ಸ್ವೆಟ್ರ್ ಹೆಂಗ್ ಮಾಡ್ಕೊಂಡಿದ್ಯಾ. ರಂಗೋಲಿ ಹಾಕಿದ್ದಾರೆ ಅಮ್ಮ. ರಂಗೋಲಿ ಹಾಕಿ ಬಾಗ್ಲಿಗೆ ಎಲ್ಲ ಅರ್ಶಿನ ಕುಂಕುಮ ಇಟ್ಟಿದ್ದಾರೆ. ದೇವ್ರ ಮನೆ ಮಾವ ರೆಡಿ ಮಾಡ್ತಾ ಇದ್ದಾರೆ. ನನ್ನ ಮೈ ಕಡೆಲ್ಲ ಇಟ್ಟು ಮಾತಾಡ್ತಾ ಇದ್ದೀನಿ. ಕೇಳಿಸ್ತೀನಿ ಅಂತ ಅನ್ಕೊಂತೀನಿ. ನನಗ ಕೋಲ್ಡೇ ಹುಷಾರಾಗ್ತಾ ಇಲ್ಲ. ಇಷ್ಟು ಟ್ಯಾಬ್ಲೆಟ್ಸ್ ತಗೊಂಡ್ ಬೇಜಾರಾಗ್ಬಿಟ್ಟಿದೆ. ಓಕೆ, ನಾವು ಔಟ್ಫಿಟ್ ತಗೋ ಬಂದಿರೋದು ಮಲ್ಲೇಶ್ವರಂ ಅಲ್ಲಿ ರೂಪಾ ಸಾಗರ್ ಅಂತ. ಸ್ಕ್ರೀನ್ ತೆಗಿತೀನಿ, ಸ್ವಲ್ಪ ಬೆಳಕ್ ಬರುತ್ತೆ. ಓಕೆ, ರೂಪಾ ಸಂಗಮ್ ಅಂತ, ರೂಪಾ ಸಂಗಮ್ ಅಂತ ಮಲ್ಲೇಶ್ವರಂ ಅಲ್ಲಿ ಇದೆ. ಮಲ್ಲೇಶ್ವರಂ 8th ಕ್ರಾಸ್ ಅಲ್ಲಿ ಮಲ್ಲೇಶ್ವರಂ 8th ಕ್ರಾಸ್ ಅಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ಶಾಪ್ ಇರೋದು. ಇದ್ರದ್ದು ಬ್ರಾಂಚ್ ಬಂದು ನಾಗರಬಾವಿ ಬಿಡಿಎ ಕಾಂಪ್ಲೆಕ್ಸ್ ಅಲ್ಲೂ ಇದೆ ಅಂತ ಕವರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಚೆಕ್ ಮಾಡ್ಬೋದು. ಕಿಡ್ಸ್ಗೆ ಮಾತ್ರ ಕಲೆಕ್ಷನ್ ಪಕ್ಕದಾಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್. ಸೊ ಹೊರಗಡೆ ಒಂದ್ ಇದಿದೆ, ತೋರಿಸ್ತೀನಿ ನೋಡಿ. ಈ ತರ ಇದೆ. ಇದು ಬ್ಯಾಕ್ ಬರುತ್ತೆ, ಈ ತರ ಎಲ್ಲ ಚಿಕ್ ಬ್ಲಾಕ್ ಬರುತ್ತೆ. ಬ್ಯಾಕ್ ಸೈಡ್ ಹೋಗುತ್ತೆ, ಇದು ಫ್ರಂಟ್ ಬರುತ್ತೆ. ಇದು ಒಂದು, ಇದಕ್ಕೆ ಕೋಟ್ ಈ ತರ ಆಕ್ಸೆಸರಿ ಯೂಸ್ ಮಾಡಿದ್ದಾರೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಔಟ್ಫಿಟ್ ಲುಕ್ ಈ ತರ ಬರುತ್ತೆ. ಓಕೆ, ಇದು ಪ್ಯಾಂಟ್, ಇದರ ಕಾರ್ಡ್ ಸೆಟ್. ಇದು ಕಾರ್ಡ್ ಸೆಟ್ಟೇ ಬೇಕು ಅಂತ ನಾನು ಹೋದಾಗ, ಔಟಿಂಗ್ ಏನಾದ್ರು ಡೇ ಔಟಿಂಗ್ ಕರ್ಕೊಂಡು ಹೋದಾಗ ಈ ತರ ಔಟ್ಫಿಟ್ಸ್ ಎಲ್ಲ ತುಂಬಾ ಎಲಿಗೆಂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಔಟ್ಫಿಟ್ ನ ಚೂಸ್ ಮಾಡಿದ್ದೀನಿ. ಆಕ್ಚುಲಿ ಲಾಸ್ಟ್ ಇಯರ್ ಬರ್ಡೇಗೂ ಒಂದು ಕಾರ್ಡ್ ಸೆಟ್ ತಗೊಂಡಿದ್ದು, ಒಂದು ಫ್ರಾಕ್ ತಗೊಂಡಿದ್ದು. ಲಾಸ್ಟ್ ಇಯರ್ ನನ್ಗೆ ಐಡಿಯಾ ಇರಲಿಲ್ಲ ಫ್ರಾಕ್ಸ್ ಎಲ್ಲ ಹಾಕಕ್ಕಾಗಲ್ಲ ಅಂತ. ಬಟ್ ಈ ವರ್ಷ ನಾನು ಫ್ರಾಕ್ಸ್ ಬೈ ಮಾಡಿಲ್ಲ. ಬಿಕಾಸ್ ಡೈಲಿ ವೇರ್ಗೆಲ್ಲ ಹಾಕಕ್ಕಾಗಲ್ಲ, ಎಲ್ಲ ತುಂಬಾ ಲಾಂಗ್ ಇರುತ್ತೆ, ಮನೆಯೆಲ್ಲ ಓಡಾಡಕ್ಕಾಗಲ್ಲ, ಆಟಾಡಕ್ ಕಂಫರ್ಟಬಲ್ ಇರಲ್ಲ. ಸೊ ಅದಕ್ಕೆ ಈ ತರ ಒಂದ್ ಸೆಟ್ ತಗೊಂಡಿದ್ದು. ಇದಕ್ ನಾವು ಪೇ ಮಾಡಿದ ಅಮೌಂಟ್ ಬಂದು 1720. ಇಲ್ಲೇ ಇದೆ, ಬೇಕಂದ್ರೆ ಬಿಲ್ ಟ್ಯಾಗ್ ಕೂಡ ರಿಮೂವ್ ಮಾಡಿಲ್ಲ. 1720 rupees. ಇದು ಒರಿಜಿನಲ್ ಪ್ರೈಸ್ ಬಂದು 2150 ಹಾಕಿದ್ದಾರೆ. 20% ಡಿಸ್ಕೌಂಟ್ ಇದೆ. ಸೊ 1750 rupees ನಾವು ಈ ಡ್ರೆಸ್ಗೆ ನಾವು ಪೇ ಮಾಡಿದ ಅಮೌಂಟ್ ಬಂದು. ಸೊ ಓಕೆ, ಇದು ಒಂದು ಡ್ರೆಸ್ ಆಯ್ತು. ನಾವು ಅವ್ರಿಗೆ ಎರಡು ಜೊತೆ ತಗೋ ಬಂದಿದ್ದು ಸೇಮ್ ಅಂಗಡಿನಲ್ಲೇನೆ. ನಾನ್ ಬೇರೆ ಅಂಗಡಿಗೆ ಹೋಗೋಣ ಈ ಸತಿ, ಸ್ವಲ್ಪ ಕಾಸ್ಟ್ ಸ್ವಲ್ಪ ಹೆವಿ ಅನ್ಸ್ಬೋದು, ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಪ್ಯಾಟ್ರನ್ಸ್ ತುಂಬಾ ಒಳ್ಳೊಳ್ಳೆ ಪ್ಯಾಟ್ರನ್ಸ್ ಕೊಡ್ತಾರೆ. 1 ವರ್ಷದ ಮಗು, 9 ತಿಂಗಳ ಮಗು, ಡಿಫ್ರೆಂಟ್ ಕೈಂಡ್ ಆಫ್ ಪ್ಯಾಟ್ರನ್ಸ್ ಇರುತ್ತೆ. ಬಟ್ ಪ್ರೈಸ್ ಹೆವಿ ಇರುತ್ತಲ್ವಾ, ಬೇಡ ಒಂದ್ಸತಿ ಬೇರೆ ಸ್ಟೋರ್ಸ್ ಎಲ್ಲ ನೋಡ್ಕೊಂಡ್ ಬಂದ್ಬಿಡೋಣ, ಬೇರೆ ಕಡೆ ಇನ್ನೂ ಕಮ್ಮಿ ಸಿಗ್ಬೋದೇನೋ ಅನ್ನೋ ಒಂದ್ ಅಂದಾಜ್ ಮೇಲೆ ಹೋದೆ. ಬಟ್ ಅಲ್ಲಿ ಎಲ್ಲೂ ಇಷ್ಟ ಆಗಿಲ್ಲ. ನನಗ್ ಬೇಕಾಗಿರೋ ತರ ಪ್ಯಾಟ್ರನ್ ಇಲ್ಲ. ತುಂಬಾ ದೊಡ್ಡ ದೊಡ್ಡ ಫ್ರಾಕ್, ಅದು ಬಟ್ಟೆ ಒಂದು ಸಿಕ್ಕಾಪಟ್ಟೆ ರಫ್ ಇತ್ತು. ಆ ತರದ್ ಹಾಕ್ಬಿಟ್ರೆ ಅಂತೂ ಮಕ್ಳು ಹಾಕೊಳ್ಳೋದೇ ಇಲ್ಲ. ಸೊ ಅದಕ್ಕೇನೆ ನಾನು ಮತ್ತೆ ಅದೇ ಅಂಗಡಿಗೆ ಹೋದೆ. ಪ್ರೈಸ್ ಹೆವಿ ಆದ್ರೂ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಶರಾರಾ ಅಂದ್ರೆ
ಕ್ರಾಪ್ ಟಾಪ್ ವಿತ್ ಪ್ಲಾಜಾ, ಶರಾರಾ ಅಲ್ಲ ಇದು, ಕ್ರಾಪ್ ಟಾಪ್ ವಿತ್ ಪ್ಲಾಜಾ ಬರುತ್ತೆ. ಇದು ಪ್ಯಾಂಟ್ ನೋಡಿ ಎಷ್ಟು ಫ್ರಿಲ್ ಕೊಟ್ಟಿದ್ದಾರೆ ನೋಡಿ, ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಈ ಡ್ರೆಸ್ ಅಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಅವಳಿಗೆ. ಇವತ್ತು ನೈಟ್ ಕೇಕ್ ಕಟ್ಟಿಂಗ್ ನಾನು ಅದೇ ಡ್ರೆಸ್ ಹಾಕ್ತೀನಿ. ಅದ್ರದ್ದು ಟಾಪ್ ಇದು ಈ ತರ ಇದೆ, ನೆಕ್ಗೆ ಈ ತರ ಕೊಟ್ಟಿದ್ದಾರೆ. ಇದಕ್ಕೇನಪ್ಪಾ ಅಂದ್ರೆ ಮಕ್ಳು ಸ್ಲೀವ್ಸ್, ಅಂದ್ರೆ ಮಕ್ಳಿಗೆ ಏನಾದ್ರು ಬಟ್ಟೆ ಚುಚ್ಚಲ್ಲ, ಒಳಗಡೆ ಲೈನಿಂಗ್ ಇದೆ. ಇಫ್ ಇನ್ ಕೇಸ್ ಆದ್ರೂ ಅವ್ರಿಗೆ ತುಂಬಾ ಕೆಲವು ಮಕ್ಳು ಹಾಕೊಳ್ಳೋದಿಲ್ಲ ಅಲ್ಲ, ಆ ತರ ಮಕ್ಳಿಗ್ ಬೇಕಂದ್ರೆ ಅವ್ರು ಒಳಗಡೆ ಇನ್ನರ್ ಲೈನಿಂಗ್ ಕೊಟ್ಟಿದ್ದಾರೆ ನೋಡಿ. ಇದನ್ ಬೇಕಂದ್ರೆ ಹಾಕಿ ಅದನ್ನ ಹಾಕ್ಬೋದು, ಬಟ್ ಆದ್ರೆ ಇದನ್ನ ಹಾಕಿದ್ರೆ ಲುಕ್ ಹೋಗ್ಬಿಡುತ್ತೆ. ಈ ಟಾಪ್ ಇನ್ ಕಟ್ ಏನ್ ಕಟ್ ಕೊಟ್ಟಿದ್ದಾರೆ ಆ ಲುಕ್ ಹೋಗ್ಬಿಟ್ರೆ ಚೆನ್ನಾಗ್ ಕಾಣಿಸಲ್ಲ. ಸೊ ಇದು ಬಂದು ಯಾವ ತರ ಕಾಣಿಸುತ್ತೆ ಅಂದ್ರೆ, ಇದ್ರದ್ದು ಫೋಟೋ ಕೊಟ್ಟಿಲ್ಲ ಅವರು. ಈ ತರ ನಿಮಗ್ ಕಾಣಿಸ್ತಿದ್ಯೋ ಹೇಗೋ ಗೊತ್ತಾಗ್ತಿಲ್ಲ ನೋಡಿ, ಈ ತರ ಬರುತ್ತೆ. ಕ್ರಾಪ್ ಟಾಪ್ ಇದು, ಕ್ರಾಪ್ ಟಾಪ್ ವಿತ್ ಇದು ಮಿಡಿ ಅಲ್ಲ, ಪ್ಲಾಜಾ ಸೆಟ್ ಇದು, ಪ್ಲಾಜಾ ಸೆಟ್. ಓಕೆ, ಇದಕ್ಕೆ ನಾವು ಪೇ ಮಾಡಿರೋದು 1240 rupees. ಇದು ಒರಿಜಿನಲ್ ಪ್ರೈಸ್ ಬಂದು 1550 ಇದೆ. 20% ಡಿಸ್ಕೌಂಟ್ ಹೋಗಿ 1240 rupees ಆಗುತ್ತೆ. ಕ್ವಾಲಿಟಿ ಮಾತ್ರ ನಿಜವಾಗೂ ಚೆನ್ನಾಗಿದೆ. ಫಿನಿಶಿಂಗ್ ನೋಡಿ, ಫಿನಿಶಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದನ್ನ ನಾನು ಆಲ್ಮೋಸ್ಟ್ ನಾನು ಲಾಸ್ಟ್ ಇಯರ್ ತಂದಿದ್ದ ಡ್ರೆಸ್ ಗಳನ್ನ ಇವತ್ತಿನವರೆಗೂ ಕೂಡ ಹಾಕ್ತೀನಿ. ಆಲ್ಮೋಸ್ಟ್ ನಾನು ಇನ್ನ 2 years ಆಯ್ತು. ನಾನು 1 ವರ್ಷಕ್ಕೆ ಅಂತ ತಗೋ ಬಂದಿದ್ದು, ಇನ್ನ 1 ವರ್ಷ ಹಾಕೋ ತರ ನಾನು ತರ್ತೀನಿ. ಸೈಜ್ ನ ನಾನು ಸ್ಟಿಚಸ್ ಮಾಡಿಸ್ಕೋಬಹುದು. ಇದನ್ನು ಹಾಗೆ ತಂದಿದ್ದೀನಿ, ನಾನು ಆಲ್ಟರ್ ಮಾಡ್ಸಿದೀನಿ ಕೂಡ ನೋಡಿ, ಒಳಗಡೆ ಎಲ್ಲ ಫಿಟ್ಟಿಂಗ್ ಆಲ್ಟರ್ ಮಾಡ್ಸಿದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನನ್ ಮೇನ್ ಕ್ವಾಲಿಟಿಗೋಸ್ಕರನೇ ಅಲ್ಲಿ ಹೋಗೋದು. ಅಂಡ್ ಈ ತರ ಎಕ್ಸ್ಪೆನ್ಸಿವ್ ಅಂದ್ರೆ ನಾನು ಅವ್ಳ ಬರ್ತಡೇ ಮಾತ್ರನೇ ಈ ತರ ಎಕ್ಸ್ಪೆನ್ಸಿವ್ಸ್ ನ ತಗೊಂಡ್ಬರೋದು. ಬೇರೆ ಟೈಮಲ್ಲೆಲ್ಲ ಇಷ್ಟೊಂದು ಎಕ್ಸ್ಪೆನ್ಸಿವ್ಸ್ ನ ತಗೊಂಡ್ಬರಲ್ಲ, ಬಿಕಾಸ್ ಮಕ್ಕಳು ಹಾಕಲ್ಲ. ಅವ್ರು ಯೂಶಲಿ ಟೀ ಶರ್ಟ್ಸ್, ಕಂಫರ್ಟಬಲ್ ಕ್ಲಾತ್ ಬೇಕು ಅಂತ ಫೀಲ್ ಮಾಡ್ತಾರೆ. ಸುಮ್ಮನೆ ಇಷ್ಟೊಂದು ಎಕ್ಸ್ಪೆನ್ಸಿವ್ಸ್ ನ ತಗೋಬರೋದ್ ಬದಲು ನಾನು ಆವ್ರೇಜ್ ಪ್ರೈಸ್ ಅಲ್ಲಿ ಟೀ ಶರ್ಟ್ಸ್ ತಗೊಂಡ್ಬರೋದು, ಮಿಡೀಸ್ ಈ ತರ ತಗೊಬಂದ್ಬಿಡ್ತೀನಿ. ಬೆಟರ್ ಅದು. ಕಾಟನ್ ಫ್ರಾಕ್ಸ್ ಆ ತರ. ಇದಕ್ಕೆ ದುಪ್ಪಟನೂ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಉದ್ದ ಕೊಟ್ಟಿದ್ದಾರೆ ದುಪ್ಪಟ, ಕ್ಯೂಟ್. ಆಕ್ಚುಲಿ ಅವ್ರ ಅಪ್ಪಂಗೆ ಇದು ತುಂಬಾ ಬ್ಲೂ, ಈ ಡ್ರೆಸ್ ಸಖತ್ ಇಷ್ಟ ಆಯ್ತು. ನಮ್ ಪ್ಲಾನ್ ಇದ್ದಿದ್ದು ಒಂದ್ ಜೊತೆ ತಗೊಳ್ಳೋಣ ಸಾಕು, ಸುಮ್ನೆ ಹಾಕಲ್ಲ ಏನಿಲ್ಲ ರೆಗ್ಯುಲರ್ ಬೇಸಿಸ್ ಆಗಿ ಅಂತ ಹೋಗಿದ್ದು. ಫಸ್ಟ್ ನಾನು ಕಾರ್ಡ್ ಸೆಟ್ ನ ಸೈಡ್ ಎತ್ತಿಟ್ಬಿಟ್ಟೆ ಸೆಲೆಕ್ಟ್ ಮಾಡ್ಬಿಟ್ಟು. ನೆಕ್ಸ್ಟ್ ಈ ಬ್ಲೂ ಡ್ರೆಸ್ ನ ತೋರಿಸ್ಬಿಟ್ಟು ಅವ್ರ ಅಪ್ಪ ಇದನ್ ಬಿಡಕ್ ರೆಡಿನೇ ಇಲ್ಲ. ಸೊ ಅದಕ್ಕೋಸ್ಕರ 2 ಡ್ರೆಸ್ ಆಗಿದ್ದು. ಓಕೆ, ಇದು ಔಟ್ಫಿಟ್, ಅವಳದು 2 ಔಟ್ಫಿಟ್ ಆಯ್ತು. ಸೊ ಟೋಟಲ್ ನಾವು ಪೇ ಮಾಡಿದ್ದು 3000 ಹಾಗೆ 3000 ಅಲ್ಲ, ಅದು 1750, ಇದು 1250. ಆಲ್ಮೋಸ್ಟ್ 4K ಆಗೇ ಹೋಯ್ತು, 4 ಎಬೋನೆ ಆಯ್ತು. ಓಕೆ, ಇಟ್ಸ್ ಓಕೆ, ಏನು ಮಾಡಕ್ಕಾಗಲ್ಲ. ಇವಾಗ ನಾವು ಬರ್ಡೇ ಥೀಮ್ ಅನ್ನ ಹೇಳ್ಬಿಡ್ತೀನಿ. ಬರ್ಡೇ ಥೀಮ್ ಬಂದು ಮರ್ಮೈಡ್ ಥೀಮ್. ನಾವು ಮರ್ಮೈಡ್ ಥೀಮ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಸತಿ ಬರ್ಡೇ ಪ್ಲಾನಿಂಗ್ಸ್ ಮಾಡ್ತಿರೋದು. ಗಿಫ್ಟ್ ಕೂಡ ಬಂದಿರೋದು ಎಲ್ಲ ಮರ್ಮೈಡ್ ಥೀಮ್ ಗಿಫ್ಟ್ಸ್ ಗಳೇ ಬಂದಿರೋದು. ಡೆಕೋರೇಷನ್ಸ್ ಎಲ್ಲ ನಾವೇ ಮಾಡ್ತಾ ಇದೀವಿ, ನಾವ್ ಯಾರಿಗೂ ಬೇರೆಯವ್ರಿಗೆ ಹೇಳಿಲ್ಲ. ಆಕ್ಚುಲಿ ನಾವು ಕೇಳಿದ್ವಿ ತುಂಬಾ ಕಡೆ, ಜಸ್ಟ್ ಸಿಂಪಲ್ ಡೆಕೋರೇಷನ್ಗೆಲ್ಲ 7K 8K, ಮೊದ್ಲು ಇಷ್ಟೊಂದು ಇರ್ಲಿಲ್ಲ. ಲಾಸ್ಟ್ ಇಯರ್ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಿದಾಗ 3K ತಗೊಂಡಿದ್ರು. ಇರೋ ಅಮೌಂಟ್ ಹೇಳ್ತೀನಿ, 3K ತಗೊಂಡಿದ್ರು, ಬಟ್ ರೀಸನಬಲ್ ಆಗಿ ಮಾಡ್ಕೊಟ್ರು. ಬಟ್ ಈ ಸತಿ ನಾವು ಎಷ್ಟೊಂದ್ ಕಡೆ ಕೇಳಿದೀವಿ, ಎಲ್ಲ ಎಬ್ಬೋ 7K ಕೇಳ್ತಾರೆ. ಸಿಂಪಲ್ ಡೆಕೋರೇಷನ್ಸ್, ನಾಟ್ ಟು ಕ್ಲಮ್ಸಿ ಮಾಡೋದ್ ಬೇಡ ಅಂತ ನನ್ಗಿದ್ದು. ತುಂಬಾ ಕ್ಲಮ್ಸಿ ಬೇಡ, ಸಿಂಪಲ್ ಆಗಿ ಎಲಿಗೆಂಟ್ ಆಗಿರ್ಲಿ ಅಂತ ಕೇಳಿದ್ರು ಕೂಡ ಅದಕ್ಕೆಲ್ಲ ಆಲ್ಮೋಸ್ಟ್ 7K ಎಬೋ ಹೇಳ್ತಿದ್ದಾರೆ. ಸೊ ಅಷ್ಟು ಸಿಂಪಲ್ ಡೆಕೋರೇಷನ್ಸ್ ನಾವೇ ಮಾಡ್ಬಿಡ್ಬೋದು. ಸೊ ಅದಕ್ಕೆ ಡೆಕೋರೇಷನ್ ಐಟಮ್ಸ್ ಎಲ್ಲ ನಾವು ಪರ್ಚೇಸ್ ಅಂದ್ರೆ ಅಮೆಝಾನ್ ಇಂದ ಪರ್ಚೇಸ್ ಮಾಡಿದೀನಿ. ಸ್ಕ್ರೀನ್ ನ ಮಾತ್ರ ನಿನ್ನೆ ಹೋಗ್ಬಿಟ್ಟು ದಾಸರಳ್ಳಿನಲ್ಲಿ ಪರ್ಚೇಸ್ ಮಾಡಿದೆ. ಆ ಸ್ಕ್ರೀನ್ ಕೂಡ ಬಂದಿದೆ, ಬಟ್ ಅದ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ಅದು ಲೆಂತ್ ಅಂದ್ರೆ ಬಿಡ್ತು ನನಗ್ ಸಾಕಾಗಲ್ಲ ಅಂತ ನನಗೆ ಅನ್ಸ್ತಿದೆ. ಸೊ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಇರ್ಲಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಸ್ವಲ್ಪ ಎಕ್ಸ್ಟ್ರಾ ನಾನು ಇಲ್ಲಿ ತಗೊಬಂದೆ. ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದ್ದಕ್ಕೆ ಜಸ್ಟ್ 2 ಮೀಟರ್ಸ್ಗೆ 500 600 ಎಲ್ಲ ಇದೆ. ಕಂಪ್ಲೀಟ್ 2 ಮೀಟರ್ಸ್ ಕೂಡ ಬರೋದಿಲ್ಲ. ನಾನು ಇಲ್ಲಿ ಹೋಗಿ 6 ಮೀಟರ್ಸ್ ತಗೊಬಂದಿದ್ದೀನಿ ಫಾರ್ 280 rupees. 6 ಮೀಟರ್ಸ್ 280 ತಂದಿದ್ದೀನಿ. ಡಿವೈಡ್ ಮಾಡ್ಕೊಂಡಿದ್ದೀನಿ. ನನಗೆ ಸ್ವಲ್ಪ 5 ಮೀಟರ್ಸ್ ಬಂದು ಸ್ಕ್ರೀನ್ಗೆ, ಇನ್ 1 ಮೀಟರ್ ಬಂದು ಸ್ವಲ್ಪ ಡ್ರೆಸ್ ಬೇಕಿತ್ತು. ಸೊ ಅದಕ್ಕೊಂದು ಮೀಟರ್ ನಾನು ಸಪ್ರೇಟ್ ಆಗಿ ತಗೊಂಡೆ. ಸೊ 5 ಮೀಟರ್ಸ್ ನಾನು ಸ್ಕ್ರೀನ್ ತಗೊಂಡಿದ್ದೆಲ್ಲ 6 ಮೀಟರ್ಸ್ಗೆ ಪೇ ಮಾಡಿದ್ರೆ 280 rupees ಏನೋ, 280 300 ಏನೋ ಪೇ ಮಾಡಿದೆ ಅಷ್ಟೇನೆ.
ಸೊ ಅದಕ್ಕೇನೆ ನಾನು ದಾಸರಳ್ಳಿಗೆ ಹೋಗಿ ಫಸ್ಟ್ ಚೆಕ್ ಮಾಡೋಣ, ಆನ್ಲೈನ್ ಅಲ್ಲಿ ಫಸ್ಟ್ ಆರ್ಡರ್ ಮಾಡೋದ್ ಬೇಡ ಅಂತಾನೆ ನಾನು ಮಾಡಿದ್ದು. ಓಕೆ, ಇವಾಗ ಅವಳಿಗೆ ಸ್ನಾನ ಇವಾಗ ಮಾಡ್ಸಲ್ಲ, ಇನ್ನೊಂದ್ ಸ್ವಲ್ಪ ಹೊತ್ತು ಹೋಗ್ಲಿ ಅನ್ಕೋತಿದೀನಿ. ಬಿಕಾಸ್ ಬರ್ಡೇ ಸೆಲೆಬ್ರೇಷನ್ ಟೈಮ್ ಹತ್ರ ಮಾಡ್ಕೊಂಡು ಸ್ನಾನ ಮಾಡ್ಸಿದ್ರೆ ಚೆನ್ನಾಗ್ ಕಾಣಿಸ್ತಾಳೆ, ನೀಟಾಗಿ ರೆಡಿ ಮಾಡಿಸ್ಬೋದು. ಇವಾಗ್ಲೇ ಸ್ನಾನ ಮಾಡಿಸ್ಬಿಟ್ರೆ ಮತ್ತೆ ಮಲಗ್ದಾಗ ಮತ್ತೆ ನಿದ್ದೆ ಕಣ್ಣಾಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತರಕಾರಿ ಅದು ಇದು ಎಲ್ಲ ವಾಶ್ ಮಾಡೋದು, ಈರುಳ್ಳಿ ಕಟ್ ಮಾಡೋದು ಎಲ್ಲ ಇದೆ. ಆ ಪ್ರಿಪ್ರೇಷನ್ಸ್ ನ ಫಸ್ಟ್ ಮುಗಿಸ್ಕೊಂಡ್ಬಿಡ್ತೀನಿ. ನಾದ್ನಿನೂ ಬರ್ತಾರೆ, ನಾದ್ನಿ ಅದಕ್ಕೆ ಅವರು ಬರ್ತಾರೆ. ಅವರು ಆಕ್ಚುಲಿ ಮಶ್ರೂಮ್ ಬಿರಿಯಾನಿ ಅವರೇ ಮಾಡೋದು. ಸಾಂಬಾರ್ ಮಾಡ್ತೀವಿ, ಸಾಂಬಾರು ಕಾಳು ಒಗ್ಗರಣೆ ಇದೆಲ್ಲ ನಾವ್ ಮಾಡ್ಕೊಂತೀವಿ. ಅವ್ರ ಬಿರಿಯಾನಿ ತುಂಬಾ ಚೆನ್ನಾಗ್ ಮಾಡ್ತಾರೆ. ಮತ್ತೆ ನಾನು ಇವಳಿಗೆ ರೆಡಿ ಬೇರೆ ಮಾಡ್ಬೇಕು. ಅವ್ಳು ಇಲ್ಲೇ ಇದಾರೆ, ಈ ಕಡೆ ಬಾ, ಹಾಯ್ ಹೇಳ್ಬಾ ಎಲ್ರಿಗೂನು. ಬಾ ಬಾ ಬಾ, ಮುಟ್ಬೇಡ, ಬಾ ಹಂಗೆ ಬಾ, ಹಾಯ್ ಹೇಳ್ಬಾ ಎಲ್ರಿಗೂ. ಅಲ್ಲಲ್ಲ, ಹಿಂದಕ್ ಬರ್ಬೇಕು, ಹಿಂದೆ ಹಿಂದೆ ಹಿಂದೆ. ಹಾಯ್ ಹೇಳಿ ಇವಾಗ. ಹಾಯ್, ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಟೈಮ್ ಇವಾಗ ಮೇ ಬಿ 11:30 ಇವಾಗ. ಎಲ್ಲಾರು ಹಾಯ್, ಪ್ಲೇನ್ ಕಿಸ್ ಕೊಡಿ. ಎಲ್ಲ ಆಯಿಲ್ ಮಸಾಜ್ ಮಾಡ್ತಿದ್ದೀನಿ, ಅದಕ್ಕೆ ಅವ್ಳ ಫೇಸ್ ಎಲ್ಲ ಸ್ವಲ್ಪ ಆಯಿಲಿ ಅನ್ಸಿದೆ. ಆಯಿಲ್ ಮಸಾಜ್, ಓಕೆ, ನಾನು ಆಯಿಲ್ ಮಸಾಜ್ ಇವಾಗ್ಲೂ ಮಾಡ್ತೀನಿ ನಾನು. ಕಾರ್ತಿಕ್ ಹೊರಗಡೆ ಹೋಗಿದ್ದೆ, ನಾವು ಸ್ವಲ್ಪ ಐಟಮ್ಸ್ ತರಬೇಕು ಅಂತ. ನಾನು ಮತ್ತು ಮಾವ ಸ್ವಲ್ಪ ಡೆಕೋರೇಷನ್ಸ್ಗೆಲ್ಲ ರೆಡಿ ಮಾಡ್ಕೊಂಬಿಡೋಣ, ಸ್ಟ್ಯಾಂಡ್ ಎಲ್ಲ ಹಾಕ್ಬಿಟ್ಟು ಸೆಟ್ ಮಾಡಬೇಡ ಅಂತ ರೆಡಿ ಮಾಡ್ತಾಯಿದ್ವಿ. ಸೊ ಅವರು ಹೆಲ್ಪ್ ಮಾಡ್ತಿದ್ರು. ಈ ಸ್ಟ್ಯಾಂಡ್ ಲಿಂಕ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಈ ವ್ಲಾಗಲ್ಲಿ ನಾನು ಜಾಸ್ತಿ ಏನೂ ಎಡಿಟ್ ಮಾಡಿಲ್ಲ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮೀಟ್ ಮಾಡಿದಾಗ ಹೇಗಿರ್ತೀವಿ ಹಾಗೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಬರ್ಡೇ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ. ಸ್ವಲ್ಪ ರೂಮ್ ಎಲ್ಲ ಮೆಸ್ ಆಗ್ಬಿಟ್ಟಿದೆ. ರೂಮ್ ಫುಲ್ ಕಂಪ್ಲೀಟ್ ಆಗಿ ನಾನು ತೋರಿಸ್ತಾ ಇಲ್ಲ. ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇವ್ಳಿಗಿನ್ನ ಫ್ರೆಶ್ ಸ್ನಾನ ಮಾಡ್ಸಿಲ್ಲ, ಸ್ವಲ್ಪ ಲೇಟಾಗಿ ಸ್ನಾನ ಮಾಡಿಸಿ ರೆಡಿ ಮಾಡೋಣ ಅಂತ. ಫೋಟೋಸ್ಗೆಲ್ಲ ಚೆನ್ನಾಗಿರುತ್ತೆ. ಮೆಸ್ ಮಾಡ್ಬಿಟ್ಟಿದ್ದೀರಾ. ಇವಳೆ ಎಲ್ಲ ಏನಾದ್ರೂ ಕಿತ್ತಾಕ್ತಾನೇ ಇರ್ತಾಳೆ ಅಲ್ಲ. ಅದು ಇದು ಕೆಲ್ಸ ಎಲ್ಲ ನಿಂಗೆ, ಕೆಲ್ಸ ಕೊಡ್ತೀಯ ಅಮ್ಮಂಗೆ ಅಲ್ಲ. ಅಲ್ಲ, ಚಿಕ್ಕಿ ಬಂದೈತಲ್ಲ, ಮಾಮ ಬಂದೈತಲ್ಲ. ಯಾರ್ಯಾರು ಬಂದಿದ್ದಾರೆ? ಯಾರ್ಯಾರು ಹೇಳಲ್ವಾ? ಯಾರು? ತಾತ ಬಂದೈತಾ? ಯಾವ ತಾತ? ಆತ ತಾತನ? ಮತ್ತಿನ್ಯಾರು ಬಂದಿದ್ದಾರೆ? ಆಮೇಲೆ ಒಂದ್ ನಿಮಿಷ ಇರೋ, ಮಾತಾಡು. ಮಾಮ ಮಾಮ ಬಂದೈತ. ಆಮೇಲೆ ಚಿಕ್ಕಿ, ಅಮ್ಮು ಅಮ್ಮು ಅಮ್ಮು, ಜೀವಿತ ಅನ್ನೋ. ಅವಳೇನೋ ಬಿಸಿನಲ್ಲಿ ಇದ್ದಾಳೆ, ಅವಳೇನೋ ಹೇಳ್ತಾ ಇದ್ದಾಳೆ. ಓಕೆ, ಕ್ಯೂಟ್ ಆಗಿತ್ತು ಅನ್ಸುತ್ತೆ. ನಿಮ್ಗೆ ಇಷ್ಟ ಆಯ್ತದ ಗೊತ್ತೂ ಇಲ್ಲ. ಓಕೆ, ಕೆಳಗೆ ನಮ್ಮ ಹಸ್ಬೆಂಡ್ ಮತ್ತೆ ಅವ್ರ ಫ್ರೆಂಡ್ ಮಾಡ್ತಾ ಇದಾರೆ. ಸ್ವಲ್ಪ ಮಶ್ರೂಮ್ ಪಲಾವ್, ಅದೊಂದು ಮಶ್ರೂಮ್ ಪಲಾವ್, ಇದು ಬಿರಿಯಾನಿ ಅದೊಂದು ಮಾಡ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಮುಗೀತು. ಅರೌಂಡ್ 6 o'clock ಆಗ್ಬಹುದು. 6:30. ಕೇಕ್ ತಗೊಂಡ್ಬರ್ಬೇಕು. ಇಲ್ಲ, ಕೇಕ್ ರೆಡಿ ಆಗಿದೆ ಅಂತ ನಾನು ಫೋನೇ ಮಾಡಿಲ್ಲ, ನಾನು ಮರ್ತೇ ಹೋಗ್ಬಿಟ್ಟಿದೀನಿ. ಕೇಕ್ ಇವಾಗ ಫೋನ್ ಮಾಡಿ ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕೇಕ್ ಯಾವ ತರ ಅಂದ್ರೆ ಮರ್ಮೈ ಥೀಮ್ ಅಲ್ಲೇನೆ ಡಬಲ್ ಸ್ಟ್ಯಾಂಡರ್ಡ್ ಕೇಕ್ ಇದೆ. ಅರೌಂಡ್ ಕೇಕ್ 5K ಆಗಿದೆ ಅಂತ ಅನ್ಸುತ್ತೆ. 5.5 ಆಗಿರಬಹುದು, ಕಪ್ ಕೇಕ್ಸ್ ಎಲ್ಲ ಸೇರಿಸಿ. ಓಕೆ, ಅದ್ರದ್ದು ಕಂಪ್ಲೀಟ್ ಈ ಬರ್ಡೇ ಪ್ರಿಪರೇಷನ್ಸ್ ಎಷ್ಟು ಬಜೆಟ್ ಆಯ್ತು ಅಂತ ನಾನು ನಿಮ್ಗೆ ಸಪರೇಟ್ ಬ್ಲಾಗ್ ಮಾಡ್ತೀನಿ. ದೊಡ್ಡತ್ತೆ, ಚಿಕ್ಕತ್ತೆ, ಅಮ್ಮ, ರಾಧೆ ಅಕ್ಕ, ಶೈಲಿ ಅಕ್ಕ, ಆಂಟಿ ಇಲ್ಲ ಹೆಸರು ಬೇರೆ ಮಾಡ್ತಾ ಇದಾರೆ.
ಬೇಡ ಮಜ್ಜಿ ತಗೊಂಡ್ರ ಅಮ್ಮ ನಿಲ್ಸ್ಕೊಂಡೆ ಗೊತ್ತಿಲ್ಲ. ಮಕ್ಳಿಗೆ ರಿಟರ್ನ್ ಗಿಫ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ. ಪಿಕ್ಚರ್ ಇದೆಯಾ ಆಮೇಲೆ ತಿಂತೀನಿ. ಹೇಗಿತ್ತು ಕೇಕು? ಕರ್ತಿ ಇದಕ್ಕೆ ಬನ್ನಂತ ಒಳಗಡೆ ಅಮ್ಮ ಮಿಕ್ಸ್ಚರ್ ಕೊಡಮ್ಮ ಒಳಗಡೆ ಇದೆ. ಕಡೆ ಬರೋ ಈ ಕಡೆ ಬರೋ. ನಿಮ್ದೆ ಸೂಪರ್ ಆಗಿತ್ತು. ಬರ್ತಡೇ ಚೆನ್ನಾಗಾಯ್ತು. ಕೇಕ್ ಚೆನ್ನಾಗಿತ್ತು, ಪಿಕ್ಚರ್ ಚೆನ್ನಾಗಿತ್ತು, ಮತ್ತೆ ಚಾಕ್ಲೇಟ್ ಎಲ್ಲ ಚೆನ್ನಾಗಿತ್ತು. ಡೆಕೋರೇಷನ್ ಹೇಳಿಲ್ಲ ಪಾಪ. ಡೆಕೋರೇಷನ್ ಸೂಪರ್ ಆಗಿತ್ತಮ್ಮ. ಕಾರ್ತಿಕ್ ಕಷ್ಟಪಟ್ಟು ಕಾರ್ತಿಕ್ ಮಾಡಿದವ್ರೆ ಚೆನ್ನಾಗಿತ್ತು ಎಲ್ಲ. ಓಕೆ. ಅಡಿಗೆ ನಾನೇ ಮಾಡಿರೋದು ಚೆನ್ನಾಗಿತ್ತು. ಅದು ಚೆನ್ನಾಗಿತ್ತು. ಅದು ಟೇಸ್ಟ್ ನೋಡ್ದು ಅದು ಚೆನ್ನಾಗಿತ್ತು. ಅವ್ರು ಅಲ್ಲಿಂದ ಈ ಕಡೆ ಮೂವ್ ಮಾಡ್ಕೊಂಡು ಇಲ್ಲ ತಿರ್ಗೋರಿಯಾ ಬಾಡೆ ಗರ್ಲ್ ಎಲ್ಲ ರೆಡಿ ಮಾಡಿದ್ದೆಲ್ಲ ಹೋಯ್ತು. ಚೆನ್ನಾಯ್ತಾ? ಇಷ್ಟ ಆಯ್ತಾ? ಮಾಮಗ ಯಾರು ತೋರ್ಸೋದದು? ಅವಳ ಐಟಮ್ಸ್ ಸೇಫ್ಟಿ ಮಾಡೋದ್ರಲ್ಲಿ ಅಪ್ಪ ಸೂಪರ್ ಆಗಿತ್ತು ಕೇಕ್. ಹಾ ಅದೇ ಕೇಕ್ ಚೆನ್ನಾಯ್ತಾ ಅಪ್ಪ? ನಿಮ್ ಕೇಕ್
ದಿನ ಅಡುಗೆ ಎಲ್ಲ ಡೆಕೋರೇಷನ್ ಎಲ್ಲ ಸೂಪರ್ ಆಗಿತ್ತು. ಅವ್ರ ಬರ್ಡೇ ಅಮ್ಮ ಇದ್ದೋಗ್ತಿಲ್ಲ ನೀವು ಇರ್ತಿಲ್ಲ. ಸುಚಿತ್ರನು ಕರ್ಕೊ ಬಂದಿಲ್ಲ. ಬಂದ್ರಿ ಹೆಂಗೋ ಬರಲ್ಲ ಅಂತ ಇದ್ವಿ. ಸರಿ ಬಸ್ ಸ್ಟಾಪಿಗೆ ಬಿಡ್ತಾರೆ ನೋಡಿ ಮಾ. ಕಾರ್ ಬಂದೈತಾ? ಎಲ್ರು ಬಾಯಿ ಇಳಿ ಹಂಗೆ ಎಲ್ಲ ಹಂಗೆ ಬಂದು ಹಂಗೆ ಹೋಗ್ತಿದ್ದೀರಾ. ಅಂಕಲ್ನ ಕರ್ಕೊಂಡ್ ಬನ್ನಿ ಅಂತ ನಾನು ಹೇಳ್ದೆ. ಇನ್ನು ಬಂದಿ ಚಿನ್ನಿ ಅಮ್ಲು ಎಲ್ಲಿ ಬರ್ತಾರೆ ಅಂದ್ರಿ. ಮನೆಗ್ ಬಂದಿಲ್ವಲ್ಲ. ಬಾಯ್ ಬಾಯ್ ಪ್ಲೇಂಕಿಸ್ ಕೊಡಿ ಎಲ್ರಿಗೂ. ಟಾಟಾ ಅಮ್ಮನ ಜೊತೆ ತಿಂತಾರಂತೆ. ಬಾಯ್ 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 ಅಮ್ಮ. ಅಪ್ಪನ್ ಕೇಳ್ದೆ ಅಂತ ಹೇಳಿ. Birthday was awesome. ನೀವು ರಿವ್ಯೂ ಕೊಡಿ ಹಂಗೆ. Birthday was awesome, nice. ಯಾರು? ಅಮ್ಮಮ್ಮನ್ನ ಹೋಯ್ತು ಬಾಯ್. ಇಲ್ಲ ಬರುತ್ತೆ ಮಗ್ನೆ ಆಂಟಿ ಬರುತ್ತೆ ಬಾ. ಅಪ್ಪ ಹುಷಾರಪ್ಪ ಮಳೆ ಬರ್ತಿದೆ. ಚೆನ್ನಾಗಿತ್ತಾ ಕೇಕ್? ಚೆನ್ನಾಯ್ತಾ? ಅಜ್ಜಿ ನಾಳೆ ಬನ್ನಿ ಅರ್ಧದ ಕೆಲಸ. ಹಾಂ ಸರಿ ಇಲ್ಲೇ ನಾಷ್ಟ ಮಾಡಿರುವಂತೆ ಬನ್ನಿ ಇಲ್ಲಿಗೆ. ಹೋಗ್ತಾ ಇದ್ದೀರಾ ಅಂತ ಎಲ್ಲರೂ ಹೋಗ್ತಿದ್ದಾರೆ ಅಂತ. ಸರಿ ಹಾಂ ಬಾಯ್. ಸೇ ಬಾಯ್. ಪ್ಲೇಂಕಿಸ್ ಪ್ಲೇಂಕಿಸ್ ಕೊಟ್ಲು. ಹಗ್ ಮಾಡಿ ಹೋಗಿ, ಹಗ್ ಮಾಡಿ ಹೋಗಿ, ಹಗ್ ಮಾಡಿ. ಅದ್ ನೀವು ಹಾಕೊಳ್ಳೋದಿಲ್ವಲ್ಲ ಮನೇಲಿ ಐತೆ, ಹಾಕೊಳ್ಳೋದಿಲ್ಲ. ಹಗ್ ಮಾಡಿ, ಹಗ್ 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 ಮಾಡಿ, ಹಗ್. ಸೇ ಬಾಯ್ 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 ಸೇ ಮನೆ. ಅದು ಬಂದಿನ ಬಾಯ್ ಜ್ಯೋತಿ ಬನ್ನಿ ಫ್ರೀ ಮಾಡ್ಕೊಂಡು. ನನಗೆ ಅಣ್ಣ ಬನ್ನಿ ಫ್ರೀ ಮಾಡ್ಕೊಂಡು. ಇಲ್ಲಿ ಉದಯ್ ಇಲ್ಲಿ ಬಾಯ್ ಅಣ್ಣ ಬೇಜಾರು ಮಾಡ್ಕೋಬೇಡಿ, ಮಾತಾಡ್ಬೇಕಾಗಿಲ್ಲ. ತಂದ್ಕೊಟ್ಟಿದ್ರ ಅಣ್ಣ? ಸರಿ ಬಾ ಬಾ ಮಗ. ಬರ್ತಡೇ ಗರ್ಲ್ ಎಲ್ರಿಗೂ ಹಾಯ್ ಹೇಳಿ. ಚಿನ್ನಿ ಹಾಯ್ ಹೇಳಿ. ರಿಯಾ ಮುದ್ದಮ್ಮ ಹಾಯ್ ಹೇಳ್ರಾ. ಊಟ ಮಾಡಕ್ಕೆ ಕರ್ಕೊಂಡೋಗಿ ಮನೆ ಊಟ. ಬಾ ನಾವು ಹೋಗೋಣ. ಜೀವಿತ ನೀನು ಬಾ. ರೂಮಲ್ಲಿ ಯಾರಿದ್ದಾರೆ? ಹಾ ನಡೀರಿ ಕವಿತಾ ಆಂಟಿ. ಅಮ್ಮ ಕವಿತಾ ಆಂಟಿ ಅವ್ರನ್ನ ಕರ್ಕೊಂಡ್ ಬರ್ತೀನಮ್ಮ. ನೀನು ಹೋಗಿರು ಬರ್ತೀನಿ. ಜೀವಿತ ಅವಳನ್ನ ಇಟ್ಕೊಂಡಿರೋ 5 ನಿಮಿಷ. ಡೆಕೋರೇಷನ್ಸ್ ನೋಡಿ ಹೀಗಿದೆ. ಸೊ ಸ್ವಲ್ಪ ಎಲ್ಲ ಹೋಗ್ಬಿಟ್ಟಿದೆ, ಮೆಸ್ಸಿ ಆಗಿದ್ದು ಕೂಡ ಇವಾಗ ಮನೆ. ಬಿಕಾಸ್ ಫಂಕ್ಷನ್ ಇದೆ ಅಂದರೆ ಫೈನಲಿ ರಿಯಾ ಬರ್ಡೇ ಸೆಲೆಬ್ರೇಷನ್ ಆಯಿತು. ಔಟ್ಫಿಟ್ ನಂಬರ್ 2
ಇವಾಗಾದ್ರೂ ಎಲ್ರಿಗೂ ಹಾಯ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು, ಸಖತ್ತಾಗಿ ಚೆನ್ನಾಗಿ ಕಾಣಿಸ್ತಿದ್ಲು, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ಲು ಮೇಯ್ನಾಗಿ. ಲೈಕ್ ಅವಳು ಹಳ್ಳಿಲ್ಲ, ನಗ್ನಗ್ತಾ ಇದ್ಲು, ನನಗೆ ಅದು ತುಂಬ ಇಂಪಾರ್ಟೆಂಟ್ ಆಯಿತು. ಸೊ ಸೆಲೆಬ್ರೇಷನ್ಗೆ ತುಂಬ ಈಸಿ ಅನಿಸ್ತು. ಸೊ ಓಕೆ ಆಗಿದೆ. ಆ್ಯಂಡ್ ವ್ಲಾಗ್ ಕೂಡ ಎಂಡ್ ಮಾಡ್ತಿದ್ದೀನಿ. ನಿಮಗೆಲ್ಲ ಹೋಪ್ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದರೂ ನಾನು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸಾಧ್ಯವಾಗದೇ ಇರೋದನ್ನ ನಾನು ನೆಕ್ಸ್ಟ್ ಇಯರ್ ಯಾವಾಗಾದರೂ ಮಾಡಿದಾಗ ಟ್ರೈ ಮಾಡ್ತೀನಿ. ಓಕೆ, ನಿಮ್ಗೇನಾದರೂ ಓಕೆ ಈ ಸ್ಟ್ಯಾಂಡ್ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ. ನಾನು ಸ್ಟ್ಯಾಂಡ್ ಡೀಟೇಲ್ಸ್ನ ನಿಮ್ಗೆ ನಾನು ಕಮೆಂಟಲ್ಲಿ ನಾನು ಲಿಂಕ್ ಶೇರ್ ಮಾಡ್ತೀನಿ. ಅಮೆಝಾನಲ್ಲಿ ಬೈ ಮಾಡಿದ್ದು ಸ್ಟ್ಯಾಂಡ್ ಲಿಂಕ್ನ. ಓಕೆ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗ್ತಿದೆ, ಪ್ಲೀಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.